ಪಿಕ್ಚರ್ನ ನೋಡಬೇಕು ಅಂದರೆ ಪಿಕ್ಚರ್ ಥಿಯೇಟ್ರಿಗೆ ಹೋಗಲೇಬೇಕು. ಈಗ ಬಿಡಿ, ಟಿ ವಿಲಿದೆ, ಮೊಬೈಲ್ ಇದೆ, ಎಲ್ಲ ನೋಡ್ತೀರಾ ಬೇರೆ. ಅಲ್ಲ, ದೊಡ್ಡ ಸ್ಕ್ರೀನಲ್ಲಿ ಪಿಕ್ಚರ್ ನೋಡಬೇಕು ಅಂತಂದರೆ ಥಿಯೇಟ್ರಿಗೆ ಹೋಗ್ಬೇಕು. ನೀವೇನು ಸ್ಕ್ರೀನ್ ದೊಡ್ಡದಾಗಕ್ಕೆ ಸಾಧ್ಯವ? ಥಿಯೇಟ್ರಿಗೆ ಹೋದರೆ ಥಿಯೇಟ್ರಲ್ಲಿ ಪ್ರೊಜೆಕ್ಟರ್ ಇಟ್ಕೊಂಡು ಬಿಡ್ತಾರೆ, ಪಿಕ್ಚರ್ ನೋಡ್ತೀರಾ. ನಿಮ್ಮ ಮನಸ್ಸಲ್ಲಿ ಏನು ಸರಿ ಇದೆ, ಏನು ಸರಿ ಇಲ್ಲ ಅಂತ ಅನ್ನೋದನ್ನು ಎಲ್ಲಿ ಹೋಗಿ ನೋಡಕ್ಕೆ ಸಾಧ್ಯ? ನಿಮ್ಮ ಮನಸ್ಸೊಳಗಡೆ ಬೇಕಾದ್ದು ಬೇಡದೇ ಇದ್ದು ಆಲೋಚನೆಗಳಾಗಿ ಬರ್ತಾ ಇದೆ. ಅವುಗಳನ್ನು ನೋಡಬೇಕು ಅಂತಂದ್ರೆ ಎಲ್ಲೋಗ್ಬೇಕು? ರಿಲಯನ್ಸ್ ಮಾಲಿಗೆ ಹೋಗ್ಬೇಕಾ? ಬಿಗ್ ಬಜಾರಿಗೆ ಹೋಗ್ಬೇಕಾ? ನಿಮ್ಮ ಮನಸ್ಸನ್ನು ನೋಡಕ್ಕೆ ಎಲ್ಲೋಗ್ಬೇಕು? ನಿಮ್ಮ ಮನಸ್ಸೊಳಗಡೆ ಹೋಗ್ಬೇಕು. ಮನಸ್ಸೆಲ್ಲಿದೆ? ಮನಸ್ಸೆಲ್ಲಿದೆ? ದೇಹದೊಳಗಿಲ್ಲಿ, ಕಿವಿಯೊಳಗಿದೆ, ಕಣ್ಣೊಳಗಿದೆ, ಎಲ್ಲಾ ಕಡೆನೂ ನೋಡಕ್ ಸಾಧ್ಯವ ಮನಸ್ಸನ್ನ? ಮನಸ್ಸು ಎಲ್ಲಾ ಕಡೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದೆ. ಮನಸ್ಸು ಚೈತನ್ಯವಾಗಿ ಕುಣಿತಾ ಇರೋ ಜಾಗ ಯಾವುದು? ಮಿದುಳು. ಮಿದುಳು, ಮಿದುಳೊಳಗಡೆ ಮನಸ್ಸಿದೆ. ಮನಸ್ಸು ಕೆಲಸ ಮಾಡುವ ಜಾಗ ಮಿದುಳು. ಕೆಲಸ ಮಾಡುವ ಜಾಗಕ್ಕೆ ಹೋದ್ರೆ ಅದು ಏನು ಕುಣಿತಾ ಇದೆ, ಹೇಗೆ ಕುಣಿತಾ ಇದೆ, ಏನಕ್ಕೋಸ್ಕರ ಕುಣಿತಾ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಮನಸ್ಸನ್ನು ಮುಟ್ಟಕ್ಕೆ ಸಾಧ್ಯ? ಮನಸ್ಸನ್ನು ಅರಿಯೋದು ಹೇಗೆ? ಮನಸ್ಸೊಳಗೆ ಹೋಗೋದು ಹೇಗೆ? ಏನು ದಾರ ಕಟ್ಟಿ ಹಿಡಿಯಕ್ಕೆ ಸಾಧ್ಯನಾ? ಮಂಡೆ ಹೊಡಿಯಕ್ಕೆ ಸಾಧ್ಯನಾ? ಧ್ಯಾನ ಮಾಡಬೇಕು. ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ರೆ 140 ವೆರೈಟಿ ಮೇಲಿದೆ ಧ್ಯಾನಗಳು. ಅದರಲ್ಲಿ ತುಂಬ ಸಿಂಪಳಾದ ಧ್ಯಾನ ಅವರು ಹೇಳಿದ್ರು. ರಮಣ ಮಹರ್ಷಿ, ಎಲ್ಲಿ ಫೋಟೋ ಇಲ್ಲ ಇಲ್ಲಿ ನನ್ನ ಹತ್ರ, ಒಂದು ಫೋಟೋ ತಂದಾಕ್ಬೇಕು. ರಮಣ ಫೋಟೋ. ತಿರುವಣ್ಣಾಮಲೈ ರಮಣ ಮಹರ್ಷಿ ಕಲಿಯುಗದಲ್ಲಿ ಜೀವನ್ಮುಕ್ತಿ ಪಡ್ಕೊಂಡವರು ಇಬ್ಬರು. ಒಂದು ರಮಣರು, ಇನ್ನೊಬ್ಬರು ರಾಮಕೃಷ್ಣರು. ಸುಮ್ಮ ಇರು ಅವ್ರು ಹೇಳೋದು. ಏನು? ಸುಮ್ಮನೆ ಇರು. ಧ್ಯಾನ ಅಂದ್ರೆ ಏನು? ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಇರು. ಗುರುಗಳೇ, ನಾನು ಸುಮ್ಮನೆ ಕೂತಿದ್ದೀನಿ, ಬಂಡಿಗಟ್ಟಲೆ ಬರ್ತಾ ಇದೆ, ನೋಡು ಅವ್ರು ಹೇಳಿದ್ದು. ಎಷ್ಟು ಸಿಂಪಳಾಗಿ ಹೇಳ್ಕೊಟ್ರು ನೋಡಿ. ನಿನ್ನೆ ನೀನು ಅರಿಬೇಕು, ನಿನ್ನೊಳಗೆ ಏನಿದೆ ಅನ್ನೋದನ್ನು ತಿಳ್ಕೋಬೇಕು. ಹಾಗೆಂದ್ರೆ ಸುಮ್ಮನೆ ಕೂತ್ಕೋ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರು. ಏನೇನು ಡ್ರಾಮಾಗಳು ನಡೆಯುತ್ತೆ, ಏನೇನು ನಾಟಕಗಳು ಆಡ್ತಾರೆ, ಏನೇನು ಕುಣಿದಾಟ ಕುಣಿತಾರೆ, ಏನೇನು ಬಣ್ಣಗಳು ಕಟ್ಟುತ್ತಾರೆ, ಎಲ್ಲ ನೋಡು. ದೂರದಿಂದ ಕೂತ್ಕೊಂಡು ಎಲ್ಲ ನೋಡ್ತಾ ಇರು. ನಿನ್ನೊಳಗಡೆನೇ ಇದೆ, ನೋಡ್ತಾ ಇರು. ಯಾವ್ಯಾವ ಬಣ್ಣಗಳು ಯಾವ್ಯಾವ ರೀತಿ ಬರ್ತಿದೆ, ಏನೇನು ಹೇಳುತ್ತೆ, ಏನೇನು ಮಾಡುತ್ತೆ, ಏನೇನು ಕುಣಿಯುತ್ತೆ, ನೋಡ್ತಾ ಇರು. ಎಷ್ಟು ಸಮಯ ನೀನು ನೋಡ್ತೀಯ ಅಷ್ಟು ವಿಚಾರಗಳು ನಿಂಗೆ ಗೊತ್ತಾಗತ್ತೆ. ನಾವು ನೋಡೋದೇ ಇಲ್ವಲ್ಲ. ನಾವೇನ್ ಮಾಡ್ತೀವಿ? ಆಲೋಚನೆಗಳು ಬಂದಾಗ ಆಲೋಚನೆಗೆ ಸ್ಪಂದಿಸ್ತೀವಿ. ಸ್ಪಂದಿಸಿದಾಗ ಕ್ರಿಯೆ ಶುರು ಆಗತ್ತೆ. ಕ್ರಿಯೆ ಮಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗಲ್ಲ, ಮನಸ್ಸಿನ ಜೊತೆ ಹೊಂದಾಣಿಕೆ ಆಗಲ್ಲ. ಮನಸ್ಸು ಕೇಳುತ್ತೆ, ಹೋಗೋ ಎಣ್ಣೆ ಹೊಡಿ, 12 ಗಂಟೆ ಆಯಿತು, ಎಣ್ಣೆ ಹೊಡೆದ್ಬಿಟ್ಟು ಮಲಕು, ಇನ್ನೂ ಏನು ಮಾಡ್ತಿದ್ದಿ, ಹೋಗೋ ಅನ್ನತ್ತೆ. ಎಣ್ಣೆ ಅಂಗಡಿ ಹುಡ್ಕೊಂಡು ಹೋಗ್ತೀವಿ, ನೋಡಿದ್ರೆ ಬಾಗಿಲಾಕಿರ್ತಾನ, ತಟ್ಟಿ ಎಬ್ಬಿಸಿ ಗಲಾಟೆ ಮಾಡಿ 10 ರೂಪಾಯಿ 20 ರೂಪಾಯಿ ಕೊಟ್ಟು ಅಂಗಡಿ ತೆಗೆಸಿ ಬಾಟಲ್ ತಗೊಂಡು ಬರ್ತೀವಿ. ಅದು ಹೇಳೋ ಮಾತನ್ನ ಕೇಳ್ತೀವಿ, ಅದರ ವಿಚಾರಕ್ಕೆ ನಾವು ಸ್ಪಂದಿಸ್ತೀವಿ. ಸ್ಪಂದಿಸಬಾರ್ದು. ಮನಸ್ಸು ಏನು ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿ ನೀವು ಅದನ್ನ ನೋಡ್ತಾ ಕೂತ್ಕೋಬೇಕು. ಅದು ನೋಡ್ಬೇಡ ಅನ್ನತ್ತೆ. ದಡ್ಡ, ಪೆದ್ದ, ಮುಟಾಳ, ತಲೆ ಇಲ್ಲ, ಎದ್ದೇಳು, ನಾನು ಆಜ್ಞೆ ಕೊಡ್ತಾ ಇದ್ದೀನಿ, ಹೋಗು, ಬಾಗಿಲಾಕ್ಬಿಡ್ತಾನೆ ಅಂಗಡಿಯವನು, ಹೋಗು ಅನ್ನತ್ತೆ. ನಾವು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ಸುಮ್ಮನೆ ಕೇಳ್ತಾ ಇರಿ. ಅದು ಉಗಿತಾ ಇರುತ್ತೆ, ಇಷ್ಟು ಪರದಾಡತ್ತೆ, ಒದ್ದಾಡತ್ತೆ. ಅದನ್ನು ನೋಡ್ಬೇಕು ನೀವು. ಅದೇ ಕಂಟ್ರೋಲ್. ಅದು ಹೇಳಿದ ತಕ್ಷಣ ನೀವು ಮಾಡಿಬಿಟ್ರೆ ಅದು ಹೇಳಿದ ಕೆಲಸ ಎಕ್ಸಿಕ್ಯೂಟ್ ಆಗೋಗುತ್ತೆ. ಅದು ನಿಮ್ಮನ್ನು ತಪ್ಪಲ್ಲಿ ತಗೊಂಡೋಗಿ ಸಿಕ್ಸತ್ತೆ, ನೀವು ಸಿಗಾಕೋತೀರ. ಯಾತಕ್ಕೆ ತಪ್ಪಲ್ಲಿ ಸಿಕ್ಕತ್ತೆ? ಕರ್ಮವನ್ನು ಅನುಭವಿಸ್ಬೇಕು. ನಿಮ್ಮನ್ನು ಕೊಲೆ ಮಾಡಿ ನಾ ಜೈಲಿಗೆ ಹೋಗಿ
15 ವರ್ಷ ಆಯುಳ್ ದಂಡನೆ ನನಗೆ ಕೊಡ್ತಾರೆ, ಅನುಭವಿಸ್ಬೇಕು ನಾನು. ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಕರ್ಮಗಳು ಬಿಡತನನ್ನ, ಹೋಗೋ ಮಗನೇ ಒಳಗೋಗಿ ಕೂತ್ಕೊಂಡು ಬುದ್ಧಿ ಪಡ್ಕೋ ಹಾಗೆ ತಗೊಂಡು ಒಳಗೆ ಹಾಕ್ತಾರೆ. ನನ್ನ ಒಳಗೆ ಹಾಕೋ ಹಂಗೆ ಮಾಡತ್ತೆ. ಕೈಯಲ್ಲಿ ಒಂದು ಕತ್ತಿ ಕೊಟ್ಟು ಚಾಕು ಕೊಟ್ಟು, ಆ ಕೃಷ್ಣಮೂರ್ತಿ ರಾಮಮೂರ್ತಿ ಆ ರೋಡಲ್ಲಿ ಹೋಗ್ತಿದ್ದಾನೆ, ಹೋಗಿ ಸಾಯಿಸು, ಹೋಗು ಹೋಗು ಅನ್ನತ್ತೆ. ನಂಗೆ ಗೊತ್ತಿಲ್ಲದೆ ಹೊರಟೋಗ್ತೀನಿ ನಾನು. ಅವನ ಪಾಪ ಎಣ್ಣೆ ಹೊಡೆದೋದ್ನೋ, ನೀರು ಹೊಡೆದೋದ್ನೋ, ಊಟ ಮಾಡಿ ಹೋದ್ನೋ ಗೊತ್ತಿಲ್ಲ, ರೋಡಲ್ಲಿ ಒಂಟಿ ಹೋಗ್ತಾ ಇದ್ದಾನ. ಇಲ್ಲಿ ಒಳಗಡೆ ಸೂಚನೆ ಕೊಡ್ತಾ ಇದೆ, ಹಾಕು ತಿವಿ, ತಿವಿದು ಬಿಡ್ತೀನಿ, ಪ್ರಾಣ ಹೊಟ್ಟೋಗ್ತವನಿಗೆ. ಬಿಟ್ಬಿಡ್ತಾರಾ? ಯಾರೋ ಹೆತ್ತಿ ಜೀವನ ನಾನು ಪ್ರಾಣ ತೆಗೆದು ಬಿಟ್ಬಿಡ್ತಾರ? ಎಳತ್ತವ ಒಳಗಾಗ್ತಾರೆ. ನಾನು ಅನುಭವಿಸ್ತೀನಿ ಪಾಪಕರ್ಮ. ನನ್ನ ಪಾಪಕರ್ಮನ್ನು ಅನುಭವಿಸೋದಕ್ಕೋಸ್ಕರನೇ ಭಗವಂತ ಆಲೋಚನೆ ಸೃಷ್ಟಿ ಮಾಡಿ ನಿಮ್ಮನ್ನು ತಗೊಂಡೋಗಿ ಸಿಕ್ಕಿಸ್ತಾನ. ನಾವು ದಡ್ರು, ತಲೆ ಇಲ್ಲ, ಮುಟಾಳ್ರು, ಅದು ಹೇಳಿದ ಕೆಲಸನ ಮಾಡ್ತೀವಿ. ಪ್ರತ್ಯಾಹಾರಕ್ಕೆ ಮೂಲವೇ ಮನಸ್ಸು ಹೇಳುವ ಕೆಲಸವನ್ನ ಮಾಡಬಾರ್ದು. ಅದಕ್ಕೆ ವಿರುದ್ಧವಾದ ವಿಚಾರದಲ್ಲಿ ನಮ್ಮನ್ನು ನಾವು ತೊಡಕೋಬೇಕು. ಏನು ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿ ನಡೆಯಾಕ ಕಲಿ. ಅದು ಸತ್ಯ ಮಾತಾದರೆ ಹೇಳೋದು ತಪ್ಪಿಲ್ಲ. ಸತ್ಯವಾದ ವಿಚಾರಗಳನ್ನು ಕೆಲವು ಟೈಮ್ ಸೂಚನೆ ಕೊಡುತ್ತೆ, ಅದನ್ನು ಕೇಳೋದಿಲ್ಲ ಅಂತ ಹೇಳಬಾರ್ದು. ನಮಗೆ ಗೊತ್ತಾಗತ್ತೆ. ನಾನು ನಿಮ್ಗೆ ಯಾವತ್ತೇ ಹೇಳಿದೆ, ಮನಸ್ಸು 4 ಇದೆ. ಬಲಭಾಗದಲ್ಲಿ ಚಿತ್ತ ಮತ್ತು ಬುದ್ಧಿ, ಎಡಭಾಗದಲ್ಲಿ ಅಹಂಕಾರ ಮತ್ತು ಮನಸ್ಸು. 4 ಮನಸ್ಸಿದೆ ಮನುಷ್ಯನಿಗೆ. ಈ ಬುದ್ಧಿ ಅಂತ ಅನ್ನೋದು ಆತ್ಮದ ನೆಂಟ. ಆತ್ಮ ಏನು ಹೇಳುತ್ತೆ ಅದನ್ನು ಕೇಳುತ್ತೆ. ಆತ್ಮದ ಸೂಚನೆಗಳನ್ನು ಬುದ್ಧಿ ನಿಮಗೆ ತೋರಿಸ್ಕೊಡುತ್ತೆ. ಈ ವ್ಯಕ್ತಿ ಹೋಗಬೇಡ, ಇವ ಮೋಸಗಾರ, ನಿಮ್ಮನ್ನು ಮೋಸ ಮಾಡ್ಬಿಡ್ತಾನ, ಬೇಡ ಅನ್ನತ್ತೆ. ಆದರೆ ಚಿತ್ತ ಹೇಳುತ್ತೆ. ಚಿತ್ತ ಏನು ಹೇಳುತ್ತೆ? ಮಗನೇ, ನಂಗೆ 10,000 ರೂಪಾಯಿ ಹೋದ ಜನ್ಮದಲ್ಲಿ ಏಮಾರ್ತೀಯಲ್ಲ, ಬಂದು ಕಕ್ಕು ನನ್ನ ಹತ್ರ 10,000 ಏಮಾರು. ಬುದ್ಧಿ ಹೇಳುತ್ತೆ ಹೋಗಬೇಡ ಅಂತ, ಚಿತ್ತ ಹೇಳುತ್ತೆ ಹೋಗಿ ಕಕ್ಕು ಅಂತ. ಕೃಷ್ಣ ಕೃಷ್ಣ ರಾಮ ರಾಮ ಗುರುಜಿ ಬ್ಯಾಂಗ್ಳೂರಲ್ಲಿ ಟಿವಿಲಿ ಬರ್ತಾರೆ, ಅವ್ರ ಹತ್ರನೇ ತಗೊಳ್ಳೋ ದುಡ್ಡನ್ನು ಕೊಡು ಅನ್ನತ್ತೆ ಚಿತ್ತ. ಬುದ್ಧಿ ಹೇಳುತ್ತೆ ಬೇಡಪ್ಪ, ನಿಮ್ಮ ಊರು ಹತ್ತಿರದಲ್ಲೇ ಒಬ್ರು ಇದ್ದಾರೆ, ಒಳ್ಳೆ ವ್ಯಕ್ತಿ, ಪಾಠ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೋಗು. ಕೇಳಲ್ಲ. ಯಾಕೆ? ಕೃಷ್ಣ ರಾಮ ರಾಮ ಗುರುಜಿನೇ ನೀವು ಏಮಾರಿಸ್ಬಿಟ್ರಿ ಹೋದ ಜನ್ಮದಲ್ಲಿ. ಅವನಿಗೆ 10,000 ಡ್ಯೂ ಇದೆ, ಕೊಡದೆ ಸತ್ತೋಗ್ಬಿಟ್ರಿ. ಅದನ್ನು ವಸೂಲಿ ಮಾಡಕ್ಕೆ ಅವನು ಗುರುಜಿಯಾಗಿ ಕೂತಿದ್ದಾನ, ಹೋಗಿ ಕಕ್ರಿ. ಪ್ರತಿಯೊಂದು ಘಟನೆಯನ್ನು ಆಲ್ರೆಡಿ ಫಿಕ್ಸ್ ಆಗೋಗಿದೆ, ಅದರ ಪ್ರಕಾರವೇ ನಡೀತಾ ಇದೆ. ಈಗ ನನ್ನ ಹತ್ರ ಬಂದು ಕೂತಿದ್ದೀರಿ ಅಂದರೆ ಇದು ಈ ಜನ್ಮದ್ದಲ್ಲ. ಜನ್ಮ ಜನ್ಮಾಂತರದಲ್ಲಿ ಯಾವುದೋ ಒಂದು ನಂಟು ನಮಗೂ ನಿಮಗೂ ಇದ್ದಿದೆ, ಅದಕ್ಕೆ ನೀವು ನನ್ನ ಹತ್ರ ಬಂದು ಕೂತಿರಿ. ನನ್ನ ಹತ್ರ ಬರಂಗೇ ಇಲ್ಲ ನೀವು. ಇಲ್ಲ ಅಂದರೆ ಕೃಷ್ಣ ಕೃಷ್ಣ ರಾಮ ರಾಮ ಗುರುಜಿ ಹತ್ತಿರ ಹೋಗ್ತಾ ಇದ್ರಿ ನೀವು. ಬ್ಯಾಂಗ್ಳೂರಿಗೆ ಹುಡ್ಕೊಂಡು ಹೋಗಿ ಲಾಡ್ಜಿಗೆ 2,000 ರೂಪಾಯಿ ಕೊಟ್ಟು ಒಂದು ದಿನಕ್ಕೆ 1 ವಾರ ಇದ್ದು ಪಾಠ ಕೇಳ್ತಾ ಇದ್ರಿ. ನನ್ನ ಹತ್ರ ಬಂದಿದ್ದೀರಿ ಅಂದರೆ ಜನ್ಮ ಜನ್ಮಾಂತರದಲ್ಲಿ ನಿಮಗೂ ನಮಗೂ ನಂಟಿದೆ, ಇಲ್ಲಾಂದ್ರೆ ಬರಂಗಿಲ್ಲ. ಅರ್ಥ ಆಯ್ತಲ್ಲ? ಇವುಗಳನ್ನೆಲ್ಲ ನಿಮ್ಮನ್ನ ಇದು ತಾನಾಗಿ ಎಳ್ಕೊಂಡು ಹೋಗಿ ನಿಮ್ಮ ಪಂಚ ಇಂದ್ರಿಯಗಳನ್ನು ದೂಡಿಬಿಟ್ಟು ತಪ್ಪನ್ನು ಮಾಡು ಅಂತ ಹೇಳುತ್ತೆ. ಯಾವಾಗ ರಾಜಯೋಗ ಅಭ್ಯಾಸಗಳಲ್ಲಿ ಅಥವಾ ಕರ್ಮಯೋಗ ಆಗಲಿ, ರಾಜಯೋಗ ಆಗಲಿ, ಭಕ್ತಿ ಯೋಗ ಆಗಲಿ, ಅದರಲ್ಲಿ ಯಾವಾಗ ನಿಮ್ಮನ್ನು ನೀವು ತೊಡಕೋತೀರಾ, ನಿಮ್ಮ ಮನಸ್ಸು ತಾನು ಮಾಡೋ ಕೆಲಸದಿಂದ ಬೇರೆ ಒಂದರಲ್ಲಿ ತನ್ನ ತಾನು ತೊಡಕೊಳ್ಳುತ್ತೆ. ಆವಾಗ ಈ ಕೆಲಸಗಳು ಮಾಡದೆ ನಿಂತೋಗುತ್ತೆ. ಪೂಜೆ ಮಾಡ್ತಾ ಇದ್ದೀರಾ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೂ ಹಾಕ್ತಾ ಇದ್ದೀರಾ ದೇವ್ರ ಮುಂದೆ. ಅದು ಮನಸ್ಸು ಹೇಳುತ್ತೆ, ಎದ್ದೋಗ ಮಗನೇ, ಎದ್ದೋಗ ಮಗನೇ, ನಮಃ ಶಿವಾಯ ಎದ್ದೋಗೋ. ನೋಡಿ, ಮಂತ್ರ ಹೇಳ್ತಾ ಇದ್ದೀನಿ, ಒಳಗಡೆ ಉಯ್ತಾ ಇದೆ, ಎದ್ದೋಗೋ ಅನ್ನತ್ತೆ. ಎದ್ದು ಹೋಗದೆ ಆ ಟೈಮನ್ನು ನೀವು ಅವಾಯ್ಡ್ ಮಾಡಿದ್ರೆ ಚಾಕು ತಗೊಂಡೋಗಿ ಅವನ ತಿವಿಯೋ ತಪ್ಪತಾ ಉಂಟಾ ಇಲ್ವಾ? ಅದಕ್ಕೆ ಅದು ಹೇಳೋದಕ್ಕೆ ವಿರುದ್ಧವಾಗಿ ನಿಮ್ಮನ್ನು ನೀವು ಯಾವ್ದಾದ್ರು ಒಳ್ಳೆ ವಿಚಾರದಲ್ಲಿ ನಿಮ್ಮನ್ನು ತೊಡಕೊಂಡಾಗ ನಿಮಗೆ ಗೊತ್ತಿಲ್ಲದೇನೆ ತಪ್ಪು ಘಟನೆಗಳು ನಡೆಯೋದು ತಪ್ಪತ್ತೆ. ಆಲೋಚನೆಗಳು ತಪ್ಪಾದ್ರೂ ಚಟುವಟಿಕೆಗಳು ನಡೆಯಲ್ಲ. ಚಟುವಟಿಕೆಯೇ ಕರ್ಮ. ಆ ತಪ್ಪು ಕರ್ಮನ ಮಾಡಿ ನಿಮಗೆ ಬುದ್ಧಿ ಕೊಡಿಸೋದಕ್ಕೋಸ್ಕರ ಎಲ್ಲ ಆಲೋಚನೆಗಳು ಬರ್ತಾ ಇದೆ. ಆಲೋಚನೆಗಳು ಬರದೇ ಇರೋ ಮಾಡೋದು ಒಂದು ಬುದ್ಧಿವಂತಿಕೆ. ಎರಡನೇ ಬುದ್ಧಿವಂತಿಕೆ, ಆಲೋಚನೆಗಳು ಏನು ಹೇಳುತ್ತೆ ಅದನ್ನು ಕೇಳದೇ ಇರೋದು. 2 ರೀತಿಯಲ್ಲೂ ನೀವು ತಪ್ಪಿಸ್ಕೋಬಹುದು ಕರ್ಮದಿಂದ. ಎಲ್ಲ ಕೇಳ್ತಾರೆ, ಗುರುಗಳೇ ಮಾಡಿದ ಪಾಪ ಕರ್ಮದಿಂದ ಪ್ರಾಯಚಿತ್ತ ಇಲ್ವಾ? ಕಾಳಹಸ್ತಿಗೆ ಹೋಗಿ 108 ತೆಂಗಿನಕಾಯಿ ಹೊಡೆದ್ಬಿಟ್ರೆ ಹೋಗುತ್ತಾ? ಯಾವನೋ ಜ್ಯೋತಿಷ್ಯ ಹೇಳಿದಾನ, ದಾರ ಕಟ್ಕೋ, ಕತ್ತಲ್ ದಾರ ಹಾಕು, ರುದ್ರಾಕ್ಷ ಹಾಕು, ಹೊಟ್ಟೋಗುತ್ತಾ? ಹೋಗಲ್ಲ.
ದಿನಾ ದೇವ್ರ ಮುಂದೆ ತಲೆ ಕುಟ್ಕೊಂಡ್ರು ಕರ್ಮ ಹೋಗಲ್ಲ. ಕರ್ಮ ಇರೋದು ನಿಮ್ಮ ಮಿದುಳೊಳಗಡೆ. ಆ ಮಿದುಳನ್ನೇ ರಿಪೇರಿ ಮಾಡಬೇಕು. ಅದಕ್ಕೆ ಧ್ಯಾನ. ಅದನ್ನು ಯಾವಾಗ ನೀವು ಕಲಿತೀರಿ, ಯಾವಾಗ ನೀವು ಒಳಗೆ ಹೋಗ್ತೀರಿ, ಶುರು ಮಾಡ್ಬಿಡ್ತೀರಿ, ನಿಮ್ಮ ಥಾಟ್ಸ್ಗಳೆಲ್ಲ ನಿಂತೋಗುತ್ತೆ ತಾನಾಗೆ. ಧ್ಯಾನ ಅಂತ ಅನ್ನೋದೇ ಮನಸ್ಸು ದೇಹ ಆತ್ಮವನ್ನು ಒಕ್ಕೂಡಿಸೋದು, ಕೆಲಸ ಮಾಡದೇ ಇರಂಗೆ ಮಾಡೋದು. ಮನಸ್ಸಿನ ಬಾಗಿಲು ಯಾವುದು ಅಂದರೆ ಕಣ್ಣು. ನಿಮ್ಮ ಮನಸ್ಸಿನ ಬಾಗಿಲು 2 ಕಣ್ಣುಗಳು. ಕಣ್ಣನ್ನು ಮುಚ್ಚಿದ ತಕ್ಷಣವೇ ಮನಸ್ಸಿನ ಚಟುವಟಿಕೆಗಳು ಸ್ಪೀಡಾಗಿ ನಡೀತಿರೋದು ಸ್ಲೋ ಆಗೋಗುತ್ತೆ. ಕಣ್ಣುಗಟ್ಟಿ ಕಾಡಲ್ಲಿ ಬಿಟ್ಟಂಗೆ ಯಾವ ಕಡೆ ಹೋಗೋದು ಗೊತ್ತಿಲ್ಲ. ತಡವರಿಸ್ಕೊಂಡು ಎಲ್ಲೋ ಹೋಗಿ ಆ ಕಡೆ ತಲೆ ಮುಡ್ಕೊಂಡು ಈ ಕಡೆ ತಲೆ ಹೊಡ್ಕೊಂಡು ಕೊನೆಗೆ ನಾನು ಹೋಗದೆ ನಿಂತ್ಕೊಳ್ಳೋದೇ ಒಳ್ಳೆಯದು ಅನ್ನೋ ಬುದ್ಧಿ ಬರುತ್ತೆ. ಯಾವುದಕ್ಕೆ? ಮನಸ್ಸಿಗೆ. ಕಣ್ಣನ್ನು ಮುಚ್ಚಬೇಕು. ಕಣ್ಣನ್ನು ಮುಚ್ಚಿದ ತಕ್ಷಣ ಮನಸ್ಸಿನ ಚಟುವಟಿಕೆಗಳು ಇಮಿಡಿಯೇಟ್ ಆಗಿ ಬಂದಾಗತ್ತೆ. ಅದು ಧ್ಯಾನದ ಮೂಲ, ಕಣ್ಣು ಮುಚ್ಚೋದು. ಅದಕ್ಕೆ ಧ್ಯಾನ ಮಾಡೋಣ ಕಣ್ಣು ಮುಚ್ಚು ಅಂತಾರೆ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ಮನಸ್ಸಿನ ಡೋರ್ 2 ಡೋರ್ ಮನಸ್ಸಿಗೆ. ಆ 2 ಡೋರ್ 2 ಕಣ್ಣು. ಡೋರ್ನ ಶಟ್ ಮಾಡಬೇಕು. ಯು ಹ್ಯಾವ್ ಟು ಕ್ಲೋಸ್ ದ ಐ. ಕಣ್ಣನ್ನು ಮುಚ್ಚಿದ ತಕ್ಷಣ ಮನಸ್ಸಿನ ಚಟುವಟಿಕೆ ತಾನಾಗೆ ಕಮ್ಮಿ ಆಗೋಗುತ್ತೆ. ಆದರೆ ಚಟುವಟಿಕೆ ಇರುತ್ತೆ, ಕಮ್ಮಿ ಆಗತ್ತೆ ಹೊರತು ಪೂರ್ತಿ ಹೋಗಲ್ಲ. ಅದಕ್ಕೆ ನೀವು ಹೋರಾಟ ಮಾಡಬೇಕು ಮನಸ್ಸು ಜೊತೆಗೆ. ಏನು ಹೋರಾಟ? ಕಣ್ಣು ಮುಚ್ಕೊಂಡು ಕೂತ್ಕೊಂಬಿಡಿ. ಏನು ಹೇಳುತ್ತೋ ಹೇಳಿ. ಎದ್ದೋಗ ಮಗನೇ ಉಗಿತಾ ಇರುತ್ತೆ. ಉಗಿ, ಎದ್ದೇಳಬೇಡಿ. ಎದ್ದೇಳು ಹೋಗಬೇಡಿ. ಕಣ್ಣು ಬಿಡು ಬಿಡಬೇಡಿ. ನಿಂಗಾಯ್ತು ನಂಗಾಯ್ತು. ಒಂದು ಸಣ್ಣ ಮಗು ಅಮ್ಮನ ಚಾಕ್ಲೇಟ್ ಕೇಳುತ್ತೆ. ನೀವು ನೋಡಿರ್ಬೋದು ಈ TV ಚಾನೆಲ್ಗಳಲ್ಲಿ ಈ ಪ್ರಾಣಿಗಳನ್ನೆಲ್ಲ ಕೆಲಸ ಮಾಡಿಸ್ತಾರೆ. ಈ ಗಿಣಿ ಹತ್ರ, ಗುಬ್ಬಚ್ಚಿ ಹತ್ರ ಅದು ಇದೆಲ್ಲ ಮಾತಾಡಿಸೋದು ಏನೇನೋ ಮಾಡಿಸ್ತಾರೆ. ಅದು ಮಾಡಿದ ತಕ್ಷಣ ಏನೋ ಒಂದು ಕೊಡ್ತಾರೆ ಬಾಯಿಗೆ, ಹಾಕೊಂಬಿಟ್ಟು ಖುಷಿ ಆಗ್ಬಿಡುತ್ತೆ. ಅದು ತಿರುಗಿ ಏನೋ ಹೇಳ್ತಾನೆ ಮಾಡುತ್ತೆ. ಅದು ಏನಕ್ಕೆ ಮಾಡುತ್ತೆ ಅಂದರೆ ಅವ್ನು ಊಟ ಕೊಡ್ತಾನ ಅಂತ ಮಾಡುತ್ತೆ. ಅವ್ನು ಊಟ ಕೊಡದೆ ಹೋದ್ರೆ ಮಾಡಲ್ಲ. ನೀವು ಆ ಥರ ಶೋಗೆ ಹೋಗ್ಬಿಟ್ಟು ಅದ್ರ ಬಾಯಿಗೆ ಏನು ಹಾಕಬೇಡ ಅಂತ ಹೇಳಿ ಅವನ ಕೈಲಿ ಏನು ಮಾಡ್ಸೋಕ್ಕಾಗಲ್ಲ. ಹಂಗೆ ಈ ಮಕ್ಕಳಿಗೆ ಏನು ಮಾಡ್ತಾಳೆ ಅಮ್ಮ, ನೀನು ಈ ಪಾಠ ಬರೋದೆ ಅಂತಂದರೆ ನಿಂಗೊಂದು ಚಾಕ್ಲೇಟ್ ಕೊಡ್ತೀನಿ, ನಾನು ಹೇಳೋ ಈ ಕೆಲಸ ಮಾಡಿದೆ ಅಂತಂದರೆ ನಾನು ಇದು ಕೊಡ್ತೀನಿ, ಹಾಗೆ ಅಂತೇಳಿ ಮಕ್ಕಳನ್ನು ಮೋಟಿವೇಟ್ ಮಾಡಿ ಕೊಟ್ಟು ಅಭ್ಯಾಸ ಮಾಡ್ತಾಳೆ. ಅದು ಅಭ್ಯಾಸ ಮಾಡಿಕೊಂಡು ಚಾಕ್ಲೇಟ್ ಬೇಕು ಅಂತ ಅಳತ್ತೆ. ಅವಳು ಕೊಡಲ್ಲ. ಏನಾಗುತ್ತೆ? ಚಾಕ್ಲೇಟ್ ತಿಂದರೆ ಏನಾಗುತ್ತೆ? ಹಲ್ಲು ಕೆಟ್ಟೋಗುತ್ತೆ. ಅವಳಿಗೆ ಗೊತ್ತು, ಅಭ್ಯಾಸ ಮಾಡ್ಬಿಟ್ಟಿದ್ದೀನಿ, ಕೊಟ್ಟರೆ ಹಲ್ಲು ಹೊಟ್ಟೋಗುತ್ತೆ, ಕೊನೆಗೆ ಮಗನಿಗೆ ಒದ್ದಾಡ್ತಾನ, ಕೊಡಬಾರ್ದು ಅಂತ ಹಠ ಮಾಡ್ತಾಳೆ. ಈ ಮಗು ಮಾಡೋ ಕೆಲಸ ಮಾಡಿಬಿಟ್ಟು ಕೊಡು ಅಂತ ಕೇಳುತ್ತೆ, ಕೊಡಲ್ಲ. ಅದು ಚಂಡಿ ಹಿಡಿಯುತ್ತೆ, ಕಳಗಿಳಿದು ಹೊರಳತ್ತೆ, ಅಮ್ಮನ ಸೀರೆ ಬಿಚ್ಚತ್ತೆ, ಸೆರೆಗಿಳಿಯತ್ತೆ, ತೊಡೆಯನ್ನು ಕಚ್ಚತ್ತೆ, ಹಲ್ಲು ಬೀಳುತ್ತೆ ತೊಡೆಯಲ್ಲಿ, ಕೊಡಲ್ಲ ಅವಳು. ಒಂದು ಬಿಗಿತಾಳೆ ನೋಡಿ, ಒಂದು ಕೊಡ್ತಾಳೆ, ಬಾಚಂಡೆ ಎದ್ದೋಗುತ್ತೆ. 5 ಬಿಟ್ಟು ಹತ್ಕೊಂಡು ಮಲಗುತ್ತೆ ಕೆಳಗಡೆ. ಹತ್ತು ಸುಸ್ತಾಗಿ ನಿದ್ದೆ ಮಾಡ್ಬಿಡುತ್ತೆ. ಹೌದಾ? ಚಾಕ್ಲೇಟ್ ಕೇಳುತ್ತಾ? ಅದಕ್ಕೆ ಮಕ್ಕಳು ಅನ್ನೋದು ಎದ್ದಿದ ತಕ್ಷಣ ತಿರುಗಿ ಚಾಕ್ಲೇಟ್ ಕೊಡೋದು ಕೇಳಲ್ಲ, ಅದು ಮರ್ತೋಗುತ್ತೆ. ಅದೇ ಥರನೇ ಮನಸ್ಸು ಚಂಡಿ ಹಿಡಿಯುತ್ತೆ, ನಿಮ್ಮನ್ನ ಮಾಡು ಅನ್ನತ್ತೆ, ನಿಮ್ಮನ್ನು ಎಳಿಯುತ್ತೆ, ಕಚ್ಚತ್ತೆ, ಕೂರಕ್ಕೆ ಬಿಡಲ್ಲ ಧ್ಯಾನ ಮಾಡೋಕ್ಕೆ. ಎದ್ದುಳು ಅನ್ನತ್ತೆ, ನೀವು ಬಿಡಬಾರ್ದು. ಹಠವಾಗಿ ಯಾವಾಗ ನೀವು ಕೂತು ಅದರ ಮಾತನ್ನು ಕೇಳದೆ ನಿಮ್ಮಿಷ್ಟಕ್ಕೆ ನೀವು ಹಠ ಮಾಡ್ತೀರಿ, ಅದು ಹೋರಾಡಿ ಅಯ್ಯೋ ಈ ಬೆಕ್ಕರ್ ನನ್ನ ಮಗ ತಲೆ ಇಲ್ಲ, ಇವನಿಗೆ ಹೇಳೋ ಮಾತು ಕೇಳ್ತಾ ಇಲ್ಲ, ಹಾಳಾಗೋಗಿ ಮನೆ ಅಂತ ಬಿಟ್ಬಿಡುತ್ತೆ. ಅದು ಯಾವಾಗ ನಿನ್ನ ಹಾಳಾಗೋಗುತ್ತೆ ಬಿಡುತ್ತೆ, ಒರಿಜಿನಲ್ ಧ್ಯಾನ ಸ್ಟಾರ್ಟ್. ಧ್ಯಾನದಲ್ಲಿ ಸಕ್ಸಸ್ ಆಗೋರು ಪ್ರತಿಯೊಬ್ಬರೂ ಮನಸ್ಸಿನ ಜೊತೆಗೆ ಹೋರಾಡ್ತಾರೆ. ಮನಸ್ಸು ಬಿಡಲ್ಲ. ಪಂಚ ಇಂದ್ರಿಯಗಳ ಜೊತೆಗೆ ಹೊಂದ್ಕೊಂಡು ತನ್ನ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಮನಸ್ಸು ಕೆಲಸ ಮಾಡ್ತಾ ಇರೋದು. ನೀವು ಯಾವಾಗ ಕಣ್ಣನ್ನು ಮುಚ್ಚಿಬಿಡ್ತೀರಾ, ಯಾವಾಗ ಮಾತನ್ನು ಕೇಳೋದಿಲ್ಲ, ಚಟುವಟಿಕೆ ನಡೆಯಲ್ಲ, ಕರ್ಮ ನಿಂತೋಗುತ್ತೆ. ಕರ್ಮ ನಡೆದೇ ಇರೋದಕ್ಕೆ ಮನಸ್ಸು ಬಿಡಲ್ಲ. ಹೆಂಗಾದ್ರೂ ಮಾಡಿ ಕರ್ಮ ಮಾಡು ಅನ್ನತ್ತದು. ಯಾವಾಗ ಮನಸ್ಸಿಗೆ ವಿರುದ್ಧವಾಗಿ ನಿಮ್ಮನ್ನು ನೀವು ಹಠವಾಗಿ ವೈರಾಗ್ಯ, ಅದೇ ವೈರಾಗ್ಯ ಅನ್ನೋದು. ವೈರಾಗ್ಯ ಬರಲ್ಲ ಯಾರಿಗೂ. ಒಳಗಡೆ ಸಂಕಲ್ಪ ಇರಬೇಕು ನಿಮಗೆ, ಭಗವಂತನ ನೋಡಬೇಕು. ನನ್ನೊಳಗೆ ಭಗವಂತ ಇದ್ದಾನ ಅಂತ ಗುರುಗಳು ಹೇಳಿದ್ದಾರೆ. ನಾನು ಹೊರಗಡೆ ಹುಡುಕ್ತಾ ಇದ್ದೀನಿ, ಈಗ ನನಗೆ ಗೊತ್ತಾಗಿದೆ ಒಳಗಡೆ ಇರೋ ಭಗವಂತನ ನೋಡ್ಬೋದು ಅಂತ. ಹಠ ಮಾಡ್ತೀನಿ, ನನ್ನ ಗುರುಗಳು ಹೇಳಿದ್ದಾರೆ ಹಠ ಮಾಡೋಕ್ಕೆ, ಹಠ ಮಾಡ್ತೀನಿ ನಾನು ದೇವ್ರನ್ನ ನೋಡೋಕ್ಕೆ ಅಂತೀನಿ. ಮನಸ್ಸಲ್ಲಿ ಒಂದು ಸಂಕಲ್ಪ ಹಾಕ್ಕೊಂಡು ಹಠ ಮಾಡಿದ್ರಿ, ಕೊನೆಗೆ ಭಗವಂತ ಕಣ್ಣು ಮುಂದೆ ಪ್ರತ್ಯಕ್ಷ ಆಗ್ತಾನೆ.
ಧ್ಯಾನದಲ್ಲಿ ಭಗವಂತ 3 ಡೈಮೆನ್ಷನ್ ಕಾಣ್ತಾವ. ಭಗವಂತ ನಿಮ್ಮ ಜೊತೆ ಮಾತಾಡ್ತಾವ. ಯಾವುದು ಸುಳ್ಳಲ್ಲ, ಸತ್ಯ. ಪ್ರತಿಯೊಬ್ಬರು ಧ್ಯಾನಿಗಳಿಗೂ ಇದೆಲ್ಲ ನಡೆಯುತ್ತೆ. ಇದೆಲ್ಲ ವಿಡಿಯೋ ಹಾಕ್ಬಿಟ್ಟಿದ್ದೀನಿ ನಾನು, ನೋಡಿಲ್ಲ ನೀವು. ಪ್ರತಿಯೊಬ್ಬರಿಗೂ ನಡೆಯುತ್ತೆ. ಯಾರು ಹಠ ಮಾಡ್ತಾರೆ ಅವರು ಸಾಧನೆ ಪುರುಷರು. ಧ್ಯಾನಕ್ಕೆ ಅಂತಲ್ಲ, ಆಧ್ಯಾತ್ಮಕ್ಕೆ ಅಂತಲ್ಲ, ಯಾವುದೇ ವಿಚಾರ ತಗೊಳ್ಳಿ, ಸ್ಪೋರ್ಟ್ಸೇ ಆಗಲಿ, ರಾಜಕೀಯವೇ ಆಗಲಿ, ಯಾರು ಹಠ ಮಾಡಿ ಹೋರಾಡ್ತಾರೆ ಅವರು ಗೆಲ್ಲುತ್ತಾರೆ. ಅದೇ ರೀತಿ ಆಧ್ಯಾತ್ಮದಲ್ಲಿ ನೀವು ಭಗವಂತನ ನೋಡಬೇಕು. ನನಗೆ ಈ ಜನ್ಮ ಬೇಡ, ಮುಕ್ತಿ ಸಿಗಬೇಕು, ಮುಂದಿನ ಜನ್ಮ ಹುಟ್ಟಬಾರ್ದು, ನಾನು ಮುಕ್ತಿ ಪಡ್ಕೋಬೇಕು, ಹುಟ್ಟು ಸಾವು ಇಲ್ಲದೆ ಇರೋ ಸ್ಥಿತಿ ನನಗೆ ಬರಬೇಕು, ದೇವರೇ ನೀನೇ ಸತ್ಯ, ನಿನ್ನ ಹತ್ರ ಬರ್ತೀನಿ ನಾನು ಅಂತ ಹಠ ಮಾಡಿದ್ರಿ ಖಂಡಿತ ನಿಮಗೆ ಸಿಗತ್ತೆ. ಇದು ಸತ್ಯ. ಬೇಕಾಷ್ಟು ಜನಗಳ ಜೀವನದಲ್ಲಿ ನಡೆದಿದೆ. ಹೋರಾಟವೇ ಸಾಧನೆ. ಈ ಹೋರಾಟ ನೀವು ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ ಪಂಚ ಇಂದ್ರಿಯ ಏನು ಭಗವಂತನೇ ಸಿಕ್ಬಿಡ್ತಾನೆ ನಿಮಗೆ. ಆದರೆ ಈ ಹೋರಾಟಕ್ಕೆ ಮೂಲವೇ ಪಂಚ ಇಂದ್ರಿಯಗಳನ್ನು ಕೆಲಸ ಮಾಡದೇ ಇರೋದು. ಇದು ಕೇಳುತ್ತೆ. ಧ್ಯಾನ ಮಾಡ್ತಾ ಇರ್ತೀವಿ, ಪಕ್ಕದ ಮನೆಯಲ್ಲಿ ಮಟನ್ ಸಾರು ಮಸಾಲೆ ಹಾಕಿ ಹುರಿತಾ ಇದ್ದಾರೆ, ಏನು ಘಮ 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 ವಾಸನೆ. ಧ್ಯಾನ ಮಾಡ್ತಾ ಕೂತಿದ್ದೀನಿ, ಕಣ್ಣು ಬಿಡು ಕಣ್ಣು ಬಿಡು ಕಣ್ಣು ಬಿಡು. ಬಿಡಲ್ಲ ನಾನು. ಅದೇನು ವಾಸನೆ ನಾನು ನೋಡ್ತೀನಿ, ನಾನು ಬಿಡಲ್ಲ ನಾನು. ಅದು ವಾಸನೆ ತಗೊಂಡು 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 ಆ ವಾಸನೆಗೆ ಸ್ಪಂದಿಸದೆ ವಾಸನೆ ಹೊಟ್ಟೋಗುತ್ತೆ. ವಾಸನೆ ಇದೆ, ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಹೊರಲೋಕದ ಜೊತೆಗೆ ಯಾವಾಗ ನಾವು ಸೇರ್ಕೊಂಡಿರ್ತೀವಿ ಅಲ್ಲಿ ತನಕ ಮನಸ್ಸನ್ನ ನಿರ್ಗ್ರಹ ಇದು ಮಾಡೋಕ್ಕಾಗಲ್ಲ, ಸ್ಟಡಿ ಮಾಡೋಕ್ಕೆ ಸಾಧ್ಯವಿಲ್ಲ. ಹೊರಲೋಕದಿಂದ ಮನಸ್ಸು ಒಳಲೋಕಕ್ಕೆ ಬರಬೇಕು. ಆವಾಗ ನಿಮ್ಮ ಮನಸ್ಸು ನಿಮ್ಮ ಹತೋಟಿಗೆ ಬಂದು ನಿಂತ್ಕೊಳ್ಳುತ್ತೆ, ಹೊರಗೆ ಹೋಗಲ್ಲ. ಪಂಚೇಂದ್ರಿಯಗಳು ಕೆಲಸ ಮಾಡದೆ ನಿಂತೋಗುತ್ತೆ. ಇದು ವೈರಾಗ್ಯ. ಇದು ಯಾವಾಗ ನಿಮ್ಮ ಮನಸ್ಸಿಗೆ ಬರುತ್ತೆ, ಹೋರಾಟ ಯಾವತ್ತು ಸಕ್ಸಸ್. ಹೋರಾಟ ಅಂತನ್ನೋದು ನಾನು ಸುಮಾರು ಸತಿ ಹೇಳಿದ್ದೀನಿ. ಅಬ್ರಹಾಂ ಲಿಂಕನ್ ಸುಮಾರು ವಿಡಿಯೋಗಳಲ್ಲಿ ಹಾಕ್ಬಿಟ್ಟಿದ್ದೀನಿ. ನನಗೆ ತುಂಬ ಇಷ್ಟವಾದ ಲೀಡರ್ ಅಬ್ರಹಾಂ ಲಿಂಕನ್. ಯಾಕೆ 7 ವಯಸ್ಸಲ್ಲಿ ಗುರಿಯನ್ನು ಫಿಕ್ಸ್ ಮಾಡ್ದ. ಯಾರಿಗಾರು 7 ವಯಸ್ಸಲ್ಲಿ ಗುರಿಯನ್ನು ಫಿಕ್ಸ್ ಮಾಡೋಕ್ಕೆ ಸಾಧ್ಯನಾ? ಅಬ್ರಹಾಂ ಲಿಂಕನ್ 7 ವಯಸ್ಸಲ್ಲಿ ಗುರಿಯನ್ನು ಫಿಕ್ಸ್ ಮಾಡಿಕೊಂಡು ಹೋರಾಡಿ 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 ತನ್ನ 45-46 ವಯಸ್ಸಿನಲ್ಲಿ ಪ್ರೆಸಿಡೆಂಟ್ ಆಗ್ಬಿಟ್ಟ. 8 ವಯಸ್ಸು ಹೋರಾಡಿದ ಲೆಕ್ಕ ಹಾಕಿ. ಅದೇ ಹೋರಾಟವೇ ಆಧ್ಯಾತ್ಮದಲ್ಲಿ ಭಗವಂತನ ನೋಡೋದು. ಲೌಕಿಕ ಲೋಕದಲ್ಲಿ ಇದ್ದುಕೊಂಡು ನೀವು ಸಾಧನೆ ಮಾಡ್ತೀನಿ ಅಂದರೆ ಅಬ್ರಹಾಂ ಲಿಂಕನ್ ಹೇಗೆ ಹೋರಾಡದ ಪ್ರೆಸಿಡೆಂಟ್ ಆಗೋಕ್ಕೆ, ಅದೇ ರೀತಿ ನೀವು ಹೋರಾಡಬೇಕು. ಸಕ್ಸಸ್ ಗ್ಯಾರಂಟಿ. ಪ್ರತ್ಯಾಹಾರಕ್ಕೆ ಅಂತ ಬೇರೆ ಸಪರೇಟ್ ಎಕ್ಸಸೈಸ್ ಯಾವುದೂ ಇಲ್ಲ, ಆದರೆ ಇದೆ ಸುಮಾರು. ಆ ವಿಚಾರಗಳನ್ನು ನಿಮಗೆ ನಾಳೆ ನಾನು ಹೇಳ್ಕೊಡ್ತೀನಿ. ಇವತ್ತು ಯಾವುದನ್ನು ಮುಟ್ಟಿದ್ರೆ ಪ್ರತ್ಯಾಹಾರವನ್ನು ಪಡ್ಕೋಬೋದು ಅಂತ ಟೆಕ್ನಿಕ್ನ ತೋರಿಸ್ಕೊಟ್ಬಿಟ್ಟೆ. ನಾಳೆಗೆ ಇನ್ನೂ ಸುಮಾರು ವಿಚಾರಗಳಿದೆ, ಅದನ್ನೆಲ್ಲ ತೋರಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ ನಾನು. ಆಯಿತು? ಏನಾದ್ರು ಡೌಟ್ ಇದ್ರೆ ಕೇಳಿ.